ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನೀಟ್ ಪರೀಕ್ಷೆ ಬಗ್ಗೆ ಇವತ್ತೇನು ಒಂದು ಪ್ರತಿಭಟನಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನಮ್ಮ ಮುಖಂಡರಾದಂಥ BR ಜಯಂತ್ರವರೇ, ಭಾರತ ದೇಶ ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಡಿಕ್ಟೇಟರ್ಶಿಪ್ ನಡೀತಾ ಇದೆ. ಮೋದಿಗೆ ನಾಚಿಕೆ ಆಗಬೇಕು, ಅಮಿತ್ ಶಾಗೆ ನಾಚಿಕೆ ಆಗಬೇಕು. ಒಬ್ಬ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ದೇಶದಲ್ಲಿ ನೀಟ್ ಪರೀಕ್ಷೆ ಬಗ್ಗೆ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ. ಅನೇಕ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡ್ರು. ಇವ್ರ ಮನೆಯಲ್ಲಿ ಮಕ್ಕಳಿಲ್ಲ ಅಂತ ಕಾಣುತ್ತೆ ನನಗೆ. ಅದು ನೋಡಿದರೆ ಸ್ವಲ್ಪನೂ ಸಹಾನುಭೂತಿ ಇಲ್ಲ, ಕರುಣೆ ಇಲ್ಲ. ಕಟುಕ ಸರ್ಕಾರ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಭಟನೆಗೆ ಅವ್ರದ್ದೇ ಆದ ಹಕ್ಕಿದೆ. ಯಾರು ಬೇಕಾದ್ರೂ ಮಾಡ್ಬೋದು ಪ್ರತಿಭಟನೆಯನ್ನು. ಅದು ನ್ಯಾಯಕ್ಕಾಗಿ, ಹೋರಾಟಕ್ಕಾಗಿ, ಅವರ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟಗಾರರಿಗೆ ಮಿಲಿಟ್ರಿ ತಂದು ಲಾಠಿ ಪ್ರಹಾರ ಮಾಡಿ ಹಣೆ ತಲೆ ಒಡೆಯ ಹಾಗೆ ಇವರು ಲಾಠಿ ಚಾರ್ಜ್ ಮಾಡಿಸ್ತಾರೆ ಅಂದರೆ ಎಂಥ ನೀಚ ಕೃತ್ಯ! ಯಾವ ಸರ್ಕಾರ ಇದು? ಜನಪ್ರತಿನಿಧಿಗಳ ಸರ್ಕಾರ ಅಲ್ಲವೇ ಅಲ್ಲ. ಇದೊಂದು ದುಷ್ಟಕೂಟ ಸರ್ಕಾರ. ಎಲ್ಲರನ್ನೂ ಹತ್ತಿಕ್ಕೋದು, ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರನ್ನು ಹತ್ತಿಕ್ಕೋದು, ಆ ರೀತಿಯ ದುರಾಡಳಿತ ಮಾಡ್ತಿದೆ ಭಾರತ ಸರ್ಕಾರ. ಇವತ್ತು ದೇಶದ ಜನ ದಡ್ರಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಸೆಟೆದಿದ್ದಾರೆ. ನೀವು ನೋಡಿರ್ಬೋದು TV ಮಾಧ್ಯಮದಲ್ಲಿ. ಹೆಣ್ಮಕ್ಳು ಚೀರಾಡ್ತಾರೆ. ಒಬ್ಬ ಲಾಠಿ ಹೊಡಿತಾರೆ, ಒಬ್ಬ ವಿದ್ಯಾರ್ಥಿ ಹೊಡಿ, ಎಷ್ಟು ಹೊಡಿ, ಮಿಲಿಟ್ರಿಗೆ ಎದೆ ಕೊಟ್ಟಿತ್ತ, ಆವಾಗ ಅವನು ಹಿಂದಕ್ಕೆ ಹೋಗ್ತಾನೆ. ಹಾಗೆ ದೇಶದ ಯುವಶಕ್ತಿ ಇವತ್ತೆಲ್ಲ ಒಂದಾಗ್ತಿದೆ. ಸುಮ್ಮನೆ ತಿಳ್ಕೊಬೇಡಿ ನೀವು. ಇದು ಹಾಗೆ ಹೋಗಲ್ಲ. ಈ ಕಿಡಿ ಮುಂದೊಂದಿನ ದೊಡ್ಡ ಬೆಂಕಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಉದಾಹರಣೆ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಪಾರ್ಟಿಯವರು ಪ್ರತಿಭಟನೆ ಮಾಡ್ತಾರೆ. ನಾವು ಲಾಠಿ ಹೊಡ್ಸೋಕ್ಕಾಗತ್ತೇನೋ? ನ್ಯಾಯ ಅಂತಾರೇನೋ ಲಾಠಿ ಚಾರ್ಜ್ ಮಾಡಿದರೆ? ಪ್ರಜಾಪ್ರಭುತ್ವದಲ್ಲಿ ಅವರವರ ಹಕ್ಕನ್ನು ಕೇಳೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ನಾಗರಿಕರಿಗೆ. ಅದನ್ನು ಸರ್ಕಾರ ನಡೆಸೋರು ಆಲಿಸ್ಬೇಕು. ಯಾವ ರೀತಿ ಇದೆ, ಅವರ ಬೇಡಿಕೆ ಏನು, ಅದನ್ನು ಆಲಿಸ್ಬೇಕು. ನೀವು ಪೊಲೀಸು ಮಿಲಿಟ್ರಿ ತಂದು ಹೊಡೆಸೋದಲ್ಲ. ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ಕಳೆದ 22 ದಿನದಿಂದ ಸೋನಮ್ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಒಬ್ಬ ಮಹಾನ್ ವ್ಯಕ್ತಿ. ಒಂದು ತೊಟ್ಟು ನೀರು ಕುಡ್ದಿಲ್ಲ. ಇವತ್ತು ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಅಲ್ಲೂ ಕೂಡ ಏನು ಮುಟ್ತಾ ಇಲ್ಲ. ಎಷ್ಟು ದಿನ ಆಗಲಿ ನಾನು ಈ ಹೋರಾಟ ಮಾಡೇ ಮಾಡ್ತೀನಿ. ಬೆಳಗ್ಗೆ ನೋಡಿದೆ ನಾನು ನ್ಯೂಸನ್ನು. ಇದು ಎಷ್ಟೇ ದಿವಸ ಆಗಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಹಾಸಿಗೆ ಮೇಲೆ ಆ ಮನುಷ್ಯ ಹೇಳಿಕೆ ಕೊಟ್ಟರು. ಒಬ್ಬ ಮಿನಿಸ್ಟ್ರು ಅಲ್ಲೇ ಇದ್ದಾರೆ ಡೆಲ್ಲಿಯಲ್ಲಿ. ಇವತ್ತು ಹೋಗಿ ಅವ್ರನ್ನ ಮಾತಾಡಿಸಿಲ್ಲ. ನಿನ್ನೆ ಅಂಥ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ಒಬ್ಬ ಮಿನಿಸ್ಟ್ರು ಹೋಗಿ ಅದ್ರ ಬಗ್ಗೆ ಕೇಳಿಲ್ಲ. JP ನಡ್ಡಾ ಮನೆ ಕರ್ಸ್ಕೊತಾರೆ ನಮ್ಮ ಮನವಿ ತಗೊಳ್ಳೋದಕ್ಕೆ. ನಾಚಿಕೆ ಆಗ್ಬೇಕು ನಿಮಗೆ ಮನೆ ಕರ್ಸ್ಕೊಳ್ಳೋಕ್ಕೆ. ಬರಬೇಕು, ಪ್ರತಿಭಟನೆ ನಡೆಯೋ ಸ್ಥಳಕ್ಕೆ ಬಂದು ಸರ್ಕಾರ ನಡೆಸುವವರು ನಿಮ್ಮ ಹವಾಲು ಕೇಳಬೇಕು. ಏನು ನಿಮ್ಮ ಹವಾಲು, ಯಾವ ಥರದ್ದು, ಏನು ಆಗಬೇಕು, ಆ ಥರ ಕೇಳಬೇಕು. ಮನುಷ್ಯತ್ವ ಇದ್ದರೆ ಇವ್ರ ಅಧಿಕಾರ ಅರಸಿಂದ ಮನೆ ಕರ್ಸ್ಕೊಂಡು ಅವರ ಮನವಿ ತಗೊಳ್ಳೋದಲ್ಲ. ಧರ್ಮೇಂದ್ರ ಪ್ರಧಾನ್ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲೇಬೇಕು. ಯಾಕಂದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿದೆ. ಅವರೆಲ್ಲ ಅದರ ಶಾಪವೇ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಎಷ್ಟೋ ಮಕ್ಕಳು ಕಳ್ಕೊಂಡು ತಂದೆ ತಾಯಿ ದುಃಖದಲ್ಲಿ. ನಿಮ್ಗೆ ಯಾರಿಗೂ ಹೃದಯ ಇಲ್ಲಲ್ಲ, ಕಲ್ಲು ಹೃದಯ. ನಿಮ್ಮನೇಲೆ ಒಬ್ಬ ಮಗ ಸಾಯಲಿ, ನೋಡೋದು ಏನಾಗುತ್ತೆ ನೋಡೋಣ ನಿಮಗೆ. ಸ್ವಲ್ಪನೂ ಕಿಂಚಿತ್ತು ಜನರ ಬಗ್ಗೆ ಕಾಳಜಿ ಇಲ್ಲದಂಥ ಸರ್ಕಾರ ಕೇಂದ್ರ ಸರ್ಕಾರ. ಹಾಗಾಗಿ ನಾವು ತಾಲೂಕು ಕಾಂಗ್ರೆಸ್ಸು ಇವತ್ತು ಒಂದು ಸಣ್ಣ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಈ ಹೋರಾಟವನ್ನು ಭಾಳ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಈ ನೀಟ್ ಪರೀಕ್ಷೆ ಏನು ವಿದ್ಯಾರ್ಥಿಗಳಿದ್ದಾರೆ ಅವರ ಪರವಾಗಿ ದೇಶಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ಕೂಡ ಅವ್ರ ಜೊತೆ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ
ಬಂದಂಥ ನಮ್ಮೆಲ್ಲ ಕಾಂಗ್ರೆಸ್ಸಿನ ಬಂಧುಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.